ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಮಾತ್ರ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್. ನಾನಿವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು ಖಾರ ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ಲು ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಖಾರ ಪೊಂಗಲ್ಲು. ಬನ್ನಿ ಇದು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈಗ ನಾನು ಒಂದು ಬಟ್ಲು ಹೆಸರುಬೇಳೆ ತೊಗೊಂಡಿದ್ದೀನಿ. ಒಂದು ಬಟ್ಲು ಹೆಸರುಬೇಳೆಗೆ ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ಒಂದು ಬಟ್ಲು ಅಕ್ಕಿ, ಒಂದು ಬಟ್ಲು ಹೆಸರುಬೇಳೆ, ಅಂದರೆ ಸಮನಾಗಿ ಹಾಕಬೇಕು. ಸಮನಾಗಿ ಇದ್ದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಪೊಂಗಲ್ ಮಾತ್ರ. ನೋಡಿ, ಈಗ ಒಂದು ಬಟ್ಲು ಅಕ್ಕಿ, ಒಂದು ಬಟ್ಲು ಹೆಸರುಬೇಳೆ ತೊಗೊಂಡಿದ್ದೀನಿ. ಈಗ ವಾಶ್ ಮಾಡೋಣ. ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ಕುಕ್ಕರಿಗೆ ಇಡಬೇಕು. ನೋಡಿ, ವಾಶ್ ಮಾಡ್ಕೊಂಬಂದೆ ಕ್ಲೀನಾಗಿ. ಈಗ ಇದಕ್ಕೆ ನೀರು ಮುಳುಗುವಷ್ಟು ನೀರು ಹಾಕ್ತೀನಿ ನಾನು. ನೋಡಿ, ನೀರು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಅರಿಶಿನ ಹಾಕಬೇಕು. ಸ್ವಲ್ಪ ಚಿಟಿಗೆ ಅರಿಶಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಇಡೋಣ. ಇದನ್ನು ಒಂದು 3 ವಿಜಿಲು ಕೂಗಿಸ್ಕೋಬೇಕು ಫ್ರೆಂಡ್ಸ್. ನನಗಂತೂ ಈ ಪೊಂಗಲ್ಲು ತುಂಬ ಇಷ್ಟ ಫ್ರೆಂಡ್ಸು. ಆಮೇಲೆ ಇದಕ್ಕೆ ಚಟ್ನಿನೂ ಮಾಡ್ತಾರೆ, ಕೊಬ್ಬರಿ ಚಟ್ನಿ ಮಾಡ್ಕೊಂಡು ತಿಂತಾರೆ. ಅದು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಹಚ್ಕೊಂಡು ತಿಂದರೆ. ನೋಡಿ, ಗ್ಯಾಸ್ ಹಚ್ಚಿ ಈಗ ಕುಕ್ಕರ್ ಇಡ್ತಾ ಇದ್ದೀನಿ. ಒಂದು 3 ವಿಜಿಲು ಕೂಗಿಸ್ಬೇಕು ಫ್ರೆಂಡ್ಸ್. ನೋಡಿ, 3 ವಿಜಲ್ ಕೂಗಿಸಿದ್ದೀನಿ. ಅದು 1 ವಿಜಲ್ ಕೂಗಿಸಿರೋ ತೋರಿಸಿದ್ದೀನಿ ಅಷ್ಟೇ. ನೋಡಿ, ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಯಾಕಂದರೆ ಮೆಣಸು ಹಾಕಿರ್ತೀವಲ್ಲ. ಹಸಿಮೆಣ್ಸಿಕಾಯಿ ಒಂದು 3 ತೊಗೊಂಡಿದ್ದೀನಿ. ಕರಿಬೇವು ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹುಳಿ ಇಟ್ಕೊಂಡಿದ್ದೀನಿ. ನಾನು ಹುಣಸೆ ಹುಳಿ ಹಾಕ್ತೀನಿ. ಆಮೇಲೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಸಾಸಿವೆ, ಜೀರಿಗೆ. ಆಮೇಲೆ ಮೆಣಸು ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ ನಾನು. ಒಬ್ಬೊಬ್ಬರು ಹಾಗೆ ಹಾಕ್ತಾರೆ, ನಾನು ಕುಟ್ಟಿ ಇಟ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ಇದು ಮೆಣಸು ಸ್ವಲ್ಪ ಕುಟ್ಟಿ ಹಾಕಿದರೆ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಹಂಗಾಗಿ ನಾನು ಕುಟ್ಟಿ ಇಟ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಹುಣಸೆ ಹುಳಿ ಹಾಕಿದ್ರಂತೂ ತುಂಬ ಟೇಸ್ಟಿ ಬರುತ್ತೆ ಫ್ರೆಂಡ್ಸ್. ಒಬ್ಬೊಬ್ಬರು ಹುಣಸೆ ಹುಳಿ ಹಾಕೋದಿಲ್ಲ, ನಾನು ಹಾಕ್ತೀನಿ. ನೋಡಿ, ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಕ್ಕಾದ್ಮೇಲೆ ಎಣ್ಣೆ ಹಾಕ್ತಿದ್ದೀನಿ ಫ್ರೆಂಡ್ಸ್. ನಾನು ತೊಗೊಂಡಿರೋದು ಒಂದು 5-6 ಸ್ಪೂನ್ ಎಣ್ಣೆ. 5-6 ಸ್ಪೂನ್ ಎಣ್ಣೆ ಹಾಕಿ ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಬೇಕು, ಜೀರಿಗೆ ಹಾಕಬೇಕು. ನೋಡಿ, ಇವೆಲ್ಲ ಫ್ರೈ ಆಗಬೇಕು. ಗೋಡಂಬಿ ಎಲ್ಲವನ್ನೂ ಹಾಕಬೇಕು. ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫಸ್ಟು. ನೋಡಿ, ಮೆಣಸಿನ ಪುಡಿ ಹಾಕಿದೆ, ಆಮೇಲೆ ಹಸಿಮೆಣ್ಸಿಕಾಯಿ, ಕರಿಬೇವು ಹಾಕಿದ್ದೀನಿ. ಚೆನ್ನಾಗೆಲ್ಲ ಫ್ರೈ ಆಗಬೇಕು ಫ್ರೆಂಡ್ಸ್. ಫ್ರೈ ಆದಮೇಲೆ ಹುಣಸೆ ಹುಳಿ ಹಾಕ್ತೀನಿ. ನೋಡಿ, ಈಗ ಹುಣಸೆ ಹುಳಿ ಹಾಕ್ತೀನಿ. ಸ್ವಲ್ಪ ಹಾಕಿದರೆ ಸಾಕು ಹುಣಸೆ ಹುಳಿ, ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ, ಒಗ್ಗರಣೆಯಲ್ಲಿ ಹಾಕ್ತಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ಹಾಕಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ಆಯಿತು. ನೋಡಿ, ಈಗ ಕೊಬ್ಬರಿ ಹಾಕ್ತಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ನೋಡಿ, ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೋಡಿ, ಹೆಸರುಬೇಳೆ ಹೆಂಗೆ ಬೆಂದಿದೆ ತೋರಿಸ್ತೀನಿ. 3 ವಿಜಿಲ್ ಕೂಗಿಸಿದ್ದೆ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್. ನಾನು ತೀರಾ ನುಣ್ಣಗೆ ಇದನ್ನು ಮಾಡಲ್ಲ ಫ್ರೆಂಡ್ಸ್. ಸ್ವಲ್ಪ ಅದು ಬಾಯಿಗೆ ಸಿಗಬೇಕು ಹೆಸರುಬೇಳೆ ಅನ್ನ, ಹಂಗಾಗಿ ನಾನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಒಬ್ಬೊಬ್ಬರು ಫುಲ್ಲು ಸ್ಮ್ಯಾಶ್ ಮಾಡ್ತಾರೆ, ನಾನು ಅಷ್ಟೊಂದು ಸ್ಮ್ಯಾಶ್ ಮಾಡಲ್ಲ. ಸ್ವಲ್ಪ ಇರಬೇಕು ಹಂಗೆ ಬೇಳೆ ಅಂತಂದು ನಾನು ಇಷ್ಟೇ ಮಾಡಿರೋದು. ನೀರು ಅದಕ್ಕೆ ಕಮ್ಮಿ ಹಾಕಿದ್ದೆ. ನೋಡಿ, ಈಗ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಈಗ ಕುಕ್ಕರಲ್ಲಿರೋ ಇದಕ್ಕೆ ನೀರು ಹಾಕಿ ಸ್ವಲ್ಪ ಅದನ್ನು ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಇದು ಕುದಿ ಬರಬೇಕು ಫ್ರೆಂಡ್ಸ್. ಕುದಿ ಬಂದರೆ ಸೂಪರಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಪೊಂಗಲ್ಲು, ಖಾರ ಪೊಂಗಲ್ಲು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಆವಾಗಲೇ ಒಗ್ಗರಣೆಗೆ ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕಿದರೆ ಆಯಿತು.
ನೋಡಿ ಬಿಸಿ ಬಿಸಿ ಪೊಂಗಲ್ ಎಷ್ಟು ರೆಡಿ ಆಯಿತು ಸಂಕ್ರಾಂತಿ ಸ್ಪೆಷಲ್ಗೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೊಂಗಲ್ಲು, ಬಿಸಿ ಬಿಸಿ ಪೊಂಗಲ್ಲು ಸಂಕ್ರಾಂತಿ ಸ್ಪೆಷಲ್ಲಿಗೆ ಮಾಡೋದು. ನೋಡಿ ಫ್ರೆಂಡ್ಸ್, ಈಗ ಸಿಹಿ ಪೊಂಗಲ್ಲು ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅದಕ್ಕೂ ಸಮನಾಗಿ ಒಂದು ಬಟ್ಲು ಅಕ್ಕಿ, ಒಂದು ಬಟ್ಲು ಹೆಸರುಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ, ಏಲಕ್ಕಿ ಬುಡ್ಡು, ಸ್ವಲ್ಪ ಎಣ್ಣೆ, ಸ್ವಲ್ಪ ದ್ರಾಕ್ಷಿ, ಆಮೇಲೆ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಆಮೇಲೆ ಗೋಡಂಬಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ನೋಡಿ ಬೆಲ್ಲ ಅದು ಕುಟ್ಟಿ ಇಟ್ಕೊಂಡಿದ್ದೀನಿ. ಬೆಲ್ಲನ ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಹೆಸರುಬೇಳೆ ಮತ್ತು ಅಕ್ಕಿನ ಸ್ವಲ್ಪ ಹುರ್ಕೋಬೇಕು ಫ್ರೆಂಡ್ಸ್ ಎಣ್ಣೆಲಿ. ತುಪ್ಪ ಇದ್ರೂ ತುಪ್ಪನೂ ಯೂಸ್ ಮಾಡ್ಬೋದು, ಬಟ್ ನಮ್ಮ ಮನೇಲಿ ತುಪ್ಪ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ನಾನು ಎಣ್ಣೆಲೇ ಫ್ರೈ ಮಾಡ್ತಿದ್ದೀನಿ. ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಅಕ್ಕಿನೂ ಹೆಸರುಬೇಳೆನೂ. ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇದಕ್ಕೆ 2 ಕಪ್ 3 ಕಪ್ ನೀರು ಹಾಕಿ ಮುಚ್ಚಳ ಮುಚ್ಚಿ ಇಡಬೇಕು. ಒಂದು 3 ವಿಜಿಲ್ ಕೂಗಿಸ್ತೀನಿ ಇದನ್ನು. ಅದೇ ಚೆನ್ನಾಗಿ ಫ್ರೈ ಮಾಡಿದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಸ್ವೀಟ್ ಪೊಂಗಲ್ಲು. ಸ್ವಲ್ಪ ಉಪ್ಪು ಹಾಕಬೇಕು ಫ್ರೆಂಡ್ಸ್, ಅಂದರೆ ಸ್ವೀಟ್ ಅಂದಮೇಲೆ ಸ್ವಲ್ಪ ಸಾಲ್ಟ್ ಹಾಕಲೇಬೇಕು. ಸ್ವಲ್ಪ ಹಾಕಿದ್ದೀನಿ ಒಂದು ಚಿಟಿಗೆ. ನೋಡಿ 3 ವಿಜಿಲ್ ಆಯಿತು. ಯಾವ ಥರ ಬೆಂದಿದೆ ಅಂತ ತೋರಿಸ್ತೀನಿ. ಅಂದರೆ ಇದನ್ನು ಸ್ವಲ್ಪ ತುಂಬಾ ಬೇಯಿಸಿದ್ದೀನಿ, ಅಂದರೆ ಬೆಂದಷ್ಟು ಚೆನ್ನಾಗಿರುತ್ತೆ ಅಂತಂದು ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು. ನೋಡಿ ಎಷ್ಟು ಬೆಂದಿದೆ. ಬನ್ನಿ ಈಗ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಫ್ರೈ ಮಾಡಿ ಹಾಕಬೇಕು. ನೋಡಿ ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಈಗ ಎಣ್ಣೆ ಹಾಕ್ತಿದ್ದೀನಿ. ಇದಕ್ಕೂ ತುಪ್ಪ ಉಪಯೋಗಿಸ್ಬೋದು ಫ್ರೆಂಡ್ಸ್, ಬಟ್ ತುಪ್ಪ ಇಲ್ಲ ಅಂತ ನಾನು ಎಣ್ಣೆ ಹಾಕ್ತಿದ್ದೀನಿ ಎಲ್ಲದಕ್ಕೂ. ತುಪ್ಪ ಇದ್ದರೆ ನಿಮ್ಮ ಮನೇಲಿ ತುಪ್ಪ ಹಾಕಿ ಮಾಡಿ. ನೋಡಿ ಎಣ್ಣೆ ಕಾದಿದೆ. ಈಗ ದ್ರಾಕ್ಷಿ ಗೋಡಂಬಿನೂ ಹಾಕ್ತೀನಿ. ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ನೋಡಿ ದ್ರಾಕ್ಷಿ ಗೋಡಂಬಿ ಫ್ರೈ ಆದಮೇಲೆ ಅದು ಬೇಯಿಸಿರ್ತೀವಲ್ಲ ಕುಕ್ಕರಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದರಲ್ಲಿ ಹಾಕಿ ಈಗ ಬೆಲ್ಲ ಹಾಕ್ತಿದ್ದೀನಿ. ನೋಡಿ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದು ಬೆಲ್ಲ ಕರಗಬೇಕು ಫಸ್ಟು. ಒಬ್ಬೊಬ್ಬರು ಪಾನಕ ಮಾಡಿ ಹಾಕ್ತಾರೆ ಫ್ರೆಂಡ್ಸ್, ನಾನು ಪಾನಕ ಮಾಡಿ ಹಾಕೋಲ್ಲ, ಇದೇ ಥರ ಮಾಡೋದು ನಾನು. ನೋಡಿ ಈಗ ಉಳಿದಿರೋ ನೀರನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಸ್ಬೇಕು ಬೆಲ್ಲ ಕರಗೋವರೆಗೂ, ಯಾಕಂದರೆ ಹೆಸರುಬೇಳೆ ಎಲ್ಲ ಫ್ರೈ ಆಗುತ್ತಲ್ಲ ಅದರಲ್ಲೇ. ನೋಡಿ ಫ್ರೆಂಡ್ಸು ಚೆನ್ನಾಗಿ ಎಲ್ಲ ಕುದ್ದು ಬೆಲ್ಲ ಎಲ್ಲ ಕರಗಿ ಎಷ್ಟು ಸ್ಮ್ಯಾಶ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಲಾಸ್ಟಲ್ಲಿ ಒಣ ಕೊಬ್ಬರಿ ಹಾಕಬೇಕು. ನೋಡಿ ಈಗ ಸ್ವಲ್ಪ ಒಣ ಕೊಬ್ಬರಿ ಹಾಕಿ ಸ್ವಲ್ಪ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. 2 ಏಲಕ್ಕಿ ಬುಡ್ಡು ತೊಗೊಂಡಿದ್ನಲ್ಲ ಅದನ್ನು ಕುಟ್ಟಿ ಪೌಡ್ರ್ ಮಾಡ್ಕೊಂಡು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟ್ ಪೊಂಗಲ್. ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ಸ್ವೀಟ್ ಪೊಂಗಲ್ಲು. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೀವು ಮನೇಲಿ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಲಾಗಲ್ಲಿ ಏನೇ ತಪ್ಪಿದ್ರೂ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಮುಂದಿನ ಲಾಗಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು ಫ್ರೆಂಡ್ಸ್.